ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಿರೇಹಟ್ಟಿಹೊಳಿ ಗ್ರಾಮ ಪಂಚಾಯಿತಿಯ ನೂತನವಾಗಿ ನಿರ್ಮಾಣವಾದ ಭಾರತ ನಿರ್ಮಾಣ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಹಾಗೂ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಅಧ್ಯಕ್ಷ ಶ್ರೀಧರ ಲವಗಿ, ಉಪಾಧ್ಯಕ್ಷ ನೇತ್ರಾವತಿ ಗುಂಡಣ್ಣನವರ್ ಹಾಗೂ ಪಿಡಿಒ ರಾಜು ತಳವಾರ್ ಹಾಗೂ ಸರ್ವ ಸದಸ್ಯರ ನೇತೃತ್ವದಲ್ಲಿ ಎಲ್ಲಾ ಗಣ್ಯರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿದೆ. ಜಿಲ್ಲಾ ಪಂಚಾಯಿತಿ ಸಹಯೋಗದಲ್ಲಿ ಉದ್ಘಾಟನೆಗೊಂಡ ಖಾನಾಪುರ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಆದ ರಮೇಶ್ ಮೇತ್ರಿ, ಅತಿಥಿಗಳು ಆದ ಆಗಮಿಸಿದ ಮೃಣಾಲ್ ಹೆಬ್ಬಾಳ್ಕರ್, ರಶ್ಮಿ ಸುತ್ತಗಟ್ಟಿ, ಕಾಂಗ್ರೆಸ್ ಮುಖಂಡ ಅಶೋಕ್ ಅಂಗಡಿ ಸೇರಿ ಎಲ್ಲ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಆಗಮಿಸಿದ ಎಲ್ಲ ಗಣ್ಯರನ್ನ ಹೃದಯಪೂರ್ವಕವಾಗಿ ಸನ್ಮಾನ ಮಾಡಲಾಗಿದೆ. ನಂತರ ನಮ್ಮ ನ್ಯೂಸ್ ಸಂಘದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಧರ ಲವಗಿ, ಪಿಡಿಒ ರಾಜು ತಳವಾರ್ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯ ಸಂಜು ಸುಳೆಭಾವಿ, ಭರತೇಶ ಜೋಳದ, ಭಾಗ್ಯಶ್ರೀ ಹಣಬರ, ರಾಜೇಶ್ವರಿ ಹುಚ್ಚನವರ್ ಮಾತನಾಡಿದ್ರು. ರಾಜೀವ್ ಗಾಂಧಿ ಬಾಪೂಜಿ ಸೇವಾ ಕೇಂದ್ರದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ವಂದಿಸುತ್ತಾ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಆಗಿರ್ತಕ್ಕಂಥ ಶ್ರೀಧರ ಲವಗಿ ಅವರು ಹಾಗೂ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರನ್ನು ಒಳಗೊಂಡು ಈ ಒಂದು ಉದ್ಘಾಟನಾ ಸಮಾರಂಭವನ್ನು ಈಗಾಗಲೇ ಮುಂಚೆ ಆಗಬೇಕಾಗಿತ್ತು. ಆದ್ರೆ ಹಿಂಗೆ ಎಲ್ಲ ಅಡೆತಡೆಗಳು ಬಂದ ಈ ಒಂದು ರಾಜ್ಯಯೋಗದಾಗ ಮಾಡ್ಬೇಕಂತ ನಮ್ಮ ಅಧ್ಯಕ್ಷರು ಒಂದು ಆಶೆ ಮೇರೆಗೆ ಎಲ್ಲರೂ ಕೂಡ ಪ್ರಯತ್ನದಿಂದ ರಾಜ್ಯಯೋಗದಾಗ ಈಗ ಮಾಡಿದ್ವು. ಅತ್ತಿಂದ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂಥ ಲಕ್ಷ್ಮೀತಾಯಿ ಅಕ್ಕ ಅವರು ಹಾಗೂ MLC ಅವರು, ಅವ್ರಿಗಿಂತ ಮುಖ್ಯವಾಗಿ ಸವಿತಾ ಅಕ್ಕ ಅವರು ನಮ್ಮ ಮಾರ್ಗದರ್ಶಕರು. ಈ ಒಂದು ಯಾವುದೇ ಒಂದು ಕಾರ್ಯವನ್ನು ಆಗಬೇಕಾದ್ರೆ ಅವರ ಒಂದು ಮಾರ್ಗದರ್ಶನದಲ್ಲಿ ನೀವು ಈ ರೀತಿ ಮಾಡಬೇಕು, ಈ ರೀತಿ ಅಂತೇಳಿ ಅವರು ನಮಗೆ ಬೆಂಬಲವಾಗಿ ನಿಂತ ಅವರ ಒಂದು ನೇತೃತ್ವದೊಳಗೆ ಆಗಿರ್ತಕ್ಕಂಥ ಒಂದು ಕಾರ್ಯ ಇದು. ಇದನ್ನು ಉದ್ದೇಶ ಇನ್ನು ಮುಂದೆ ಬರ್ತಕ್ಕಂಥ ನನ್ನೆಲ್ಲ ಸಹೋದರಿರಲಿ ಒಳ್ಳೆ ರೀತಿ ಇದೇ ರೀತಿ ಕೆಲಸ ಮಾಡ್ಕೊಂತ ಸಾಕಷ್ಟು ಸೋರ್ತಾ ಇತ್ತು ಸರ್. ನಮ್ಮ ಖಾನಾಪುರ ತಾಲೂಕಿನ ಒಂದು ಗಡಿ ಗ್ರಾಮ ಪಂಚಾಯಿತಿ, ನಮ್ಮ ಹಿರೇಹಟ್ಟಿಹೊಳಿ ಗ್ರಾಮ ಪಂಚಾಯಿತಿ. ಈ ಒಂದು ಗ್ರಾಮ ಪಂಚಾಯತಿಗೆ ಈ ಹಿಂದೆ ಅತ್ಯಂತ ಪುರಾತನ ಒಂದು ಹಳೆ ಕಟ್ಟಡವಾಗಿತ್ತು. ಅದು ಸೋರ್ತಾ ಇತ್ತು, ತುಂಬಾ ಶಿಥಿಲಗೊಂಡಿದ್ದಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಪಂಚಾಯಿತಿಯ ಒಂದು ದಿನನಿತ್ಯದ ಕಾರ್ಯಕಲಾಪಗಳಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು. ಅದಕ್ಕಾಗಿ ಅದನ್ನು ಮನಗಂಡು ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಭಾರತ್ ನಿರ್ಮಾಣ್ ರಾಜೀವ್ ಗಾಂಧಿ ಸೇವಾ ಕೇಂದ್ರದ ಒಂದು ಅನುದಾನವನ್ನು ನಾವು ಬಳಸಿಕೊಂಡು ಇವತ್ತು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಕಟ್ಟಡವನ್ನು ನಾವು ಕಟ್ಟಿಕೊಂಡು ಒಂದು ನೂತನ ಕಟ್ಟಡದ ಇವತ್ತು ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ. ಈ ಒಂದು ಕಾರ್ಯಾಲಯದ ಮೂಲಕ ಇಲ್ಲಿಯ ಸುತ್ತ 4 ಹಳ್ಳಿ, ಹಿರೇಹಟ್ಟಿಹೊಳಿ, ಚಿಕ್ಕಟ್ಟಿಹೊಳಿ, ಜಿಕನೂರು ಮತ್ತು ಗಾಡಿಕೊಪ್ಪ ಗ್ರಾಮಗಳ ಒಂದು ಅಭಿವೃದ್ಧಿಗೆ ಈ ಒಂದು ಕಾರ್ಯಾಲಯ ಅತ್ಯಂತ ಸಹಕಾರಿ ಆಗಲಿದೆ. ಮತ್ತು ಇದಕ್ಕೆ ಎಲ್ಲ ಊರಿನ ಗಣ್ಯರು ಮತ್ತು ಎಲ್ಲ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ನಮ್ಮ ತಾಂತ್ರಿಕ ವರ್ಗದವರು, ನಮ್ಮ ತಾಲೂಕು ಪಂಚಾಯತ್ದವರು ಎಲ್ಲರ ಒಂದು ಸಹಕಾರದ ಮೇರೆಗೆ ಇವತ್ತು ಒಂದು ಒಳ್ಳೆಯ ಒಂದು ಕಟ್ಟಡವನ್ನು ಕಟ್ಟಿಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗಿದೆ. ಇವತ್ತು ಒಂದು ತುಂಬಾ ಹೆಮ್ಮೆ ಅನ್ನುವಂಥ ಒಂದು ವಿಷಯ ನಮ್ಮೆಲ್ಲರಿಗೂ ಆಗಿದೆ. ಇಷ್ಟು ಹೇಳಿ ನನ್ನ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರ ಸಹಕಾರದಿಂದ ನಮ್ಮ ಗ್ರಾಮ ಪಂಚಾಯತಿ ಒಂದು ಕಟ್ಟಡ ನಿರ್ಮಾಣ ಆಗಿದೆ. ಎಲ್ಲರ ಸಹಕಾರ ನಮಗೆ ದೊರೆಯಿತು. ಅದರಲ್ಲಿ PDO ಮತ್ತು ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಕೂಡಿ ನಾವು ಈ ಪಂಚಾಯತಿನ ಕಟ್ಟೋದಕ್ಕೆ ಬಹಳ ಪ್ರಯತ್ನ ಮಾಡಿದ್ದೇವೆ. ಅದರ ಪ್ರಯತ್ನ ಫಲವಾಗಿ ಇದೊಂದು ಪಂಚಾಯತಿ ಕಟ್ಟಡ ನಿರ್ಮಾಣ ಆಗಿದೆ. ಇದರ ಅಭಿವೃದ್ಧಿ ಕಾರ್ಯಗಳು ಇನ್ನೂ ಮಾಡಬೇಕು. ನಾವು ಆದಷ್ಟು ನಾವು ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದೇವೆ, ಮುಂದೆ ಮಾಡ್ತಾನೆ ಇರ್ತೇವೆ ಅಂತ ಹೇಳಿ ನನ್ನ 2 ಮಾತುಗಳು. ಗ್ರಾಮ ಪಂಚಾಯತಿ ಹಿರೇಹಟ್ಟಿಹೊಳಿ ನೂತನವಾಗಿ ನಿರ್ಮಾಣವಾದಂತ ಕಟ್ಟಡ ಇದೆ. ಇದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಶ್ರೀಧರನ ಲವಗಿ ಹಾಗೂ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಹಾಗೂ ಇನ್ನುಳಿದ ಯುವ ಸಂಘದ ಸದಸ್ಯರು ಮತ್ತ ನಮ್ಮ ಇದೇ ಚಿಕ್ಕಟ್ಟಳ್ಳಿ ಗ್ರಾಮದವರಾದಂತ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಗೂ ಚಂದ್ರಾಜಣ್ಣ ಅವರು, ಇವರು ಎಲ್ಲ ನಮ್ಮ ಈ ಕಟ್ಟಡ ಸಂಬಂಧ ಬಹಳ ಶ್ರಮ ಪಟ್ರು. ಮತ್ ನಾವ್ ಯಾವ್ದೋ ಒಂದು ತಗೊಂಡ್ ಹೋದ್ರೂ ಕೆಲಸ ಮಾಡಿದಾರೆ. ಇದು 15 ವರ್ಷದಿಂದ ನೆನಗುದಿಗೆ ಬಿದ್ದಿತ್ತು. ಆದ್ರ ಅದನ್ನ ನಮ್ಮ ಶ್ರೀಧರನ ಲವಗಿ ಅವರು ಅಧ್ಯಕ್ಷ ಸ್ಥಾನದಾಗ ಇದೊಂದು ನಮ್ಗ ಸದಸ್ಯನಾಗಿ ಹೇಳ್ಕೋದಂದ್ರೆ ಇದೊಂದು ಹೆಮ್ಮೆ ಅನ್ಸ್ತೈತಿ ನಂಗ. ನೂತನವಾಗಿ ಕಟ್ಟಡ ನಿರ್ಮಾಣ ಆಗೈತಿ. ಆದ್ರಿಂದ ಇದನ್ನ ಇನ್ನೂ ಇದೇ ರೀತಿ ನಮ್ಮ ಊರಾಗಿನೆಲ್ಲ ಈ ಪೀರಿಯಡ್ ನಾವ್ ಅದೇ ಮುಂದಿನ ಪೀರಿಯಡ್ ಇನ್ನೂ ಬರ್ಬೋದು. ಯುವಕರೆಲ್ಲ ಅವ್ರಿಗೊಂದು ಏನ್ ಹೇಳೋದು ಅಂತಂದ್ರ ಇದೇ ರೀತಿ ಅವ್ರ ಮಾರ್ಗದರ್ಶನ ಪಡೆದುಕೊಂಡು ಕೇಶಿಂದ ಮುಂದುವರಿಸಲಿ, ಇನ್ನೂ ಅಭಿವೃದ್ಧಿ ಆಗ್ಲಿ ಅಂತ ನಾ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಸಂಜು ಸುಳೆಭಾವಿ ಅವರು ಹೇಳ್ತಾರೆ. ಗ್ರಾಮ ಪಂಚಾಯತಿ ಕಟ್ಟಡ ಸ್ಟಾರ್ಟ್ ಆಗ್ಬೇಕಾದ್ರೆ ಆಡಳಿತ ಮಂಡಳಿ ಹಾಗೂ ಎಲ್ಲ ಅಧಿಕಾರಿಗಳು ನಮ್ಗೆ ಸಲಹೆ ಕೊಟ್ಟರು. ಮತ್ತು ಯಾವುದೇ ತೊಂದರೆ ಆಗದಂಗ ಎಲ್ಲ ಊರಿನ ಜನರು ಮತ್ತು ಎಲ್ಲ ನಮ್ಮ ಪಂಚಾಯತಿಯ ಅಧಿಕಾರಿಗಳು
ಎಲ್ಲ ತರದಾಗಿ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆಗಿತ್ತು ವಿಶೇಷವಾಗಿ ಸಾಕಷ್ಟು ಕಟ್ಟಡ ಸೋರ್ತಿತ್ತು, ಮತ್ತೆ ತುಂಬಾ ಜನರ ಬೇಡಿಕೆ ಇತ್ತು, ಗೋಡೆಗಳೆಲ್ಲ ಬಿಟ್ಬಿಟ್ಟಿದ್ವು. ಈಗ ಹೊಸ ಕಟ್ಟಡ ನಿರ್ಮಾಣ ಆಗಿದೆ. ಹೌದು, ಹೊಸ ಕಟ್ಟಡ ನಿರ್ಮಾಣ ಆಗಿದೆ. ಅಭಿವೃದ್ಧಿ ದೃಷ್ಟಿಯಿಂದ ನರೇಗಾ ಯೋಜನೆ ಅಡಿಯಲ್ಲಿ ಗ್ರಾಮ ಪಂಚಾಯತಿ ಕಟ್ಟಡ ಸುಮಾರು 45 ಲಕ್ಷ ರೂಪಾಯಿ ಹಾಗೂ 15 ಹಣಕಾಸಿನಲ್ಲಿ ನಾವು ಫರ್ನಿಚರ್ಗಳನ್ನೆಲ್ಲ ಮಾಡಿಸಿದ್ದೀವಿ. ಇನ್ನೂ ಅಭಿವೃದ್ಧಿ ಕಾರ್ಯಗಳು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನರೇಗಾ ಯೋಜನೆ ಆಗಿರ್ಬೋದು, ವಿವಿಧ ಯೋಜನೆಯಲ್ಲಿ ಒಂದು 2 ಕೋಟಿ ತನಕ ಕೆಲಸ ಆಗಿದೆ. JJM ಮುಖಾಂತರ ಕೂಡ ಸುಮಾರು 4 ಗ್ರಾಮಗಳಲ್ಲಿ 2 ಕೋಟಿ ರೂಪಾಯಿ ಕೆಲಸ ಆಗಿದೆ. ರಸ್ತೆಗಳ ಅಭಿವೃದ್ಧಿ ಆಗಿದೆ ಹಾಗೂ ಗ್ರಾಮ ಪಂಚಾಯತಿ ಕಟ್ಟಡ ಹೊಸ ನಿರ್ಮಾಣ ಆಗಿದೆ. ಹೀಗಾಗಿ ಅಭಿವೃದ್ಧಿ ದೃಷ್ಟಿಯಿಂದ ನಮ್ಮ ಗ್ರಾಮ ಪಂಚಾಯತಿ ಒಳ್ಳೆಯದಿಂದ ನಾವು ಮುನ್ನಡೆಸ್ಕೊಂಡು ಎಲ್ಲ ಉಪಾಧ್ಯಕ್ಷರು ಎಲ್ಲ ಮೆಂಬರ್ಗಳ ನೇತೃತ್ವದಲ್ಲಿ ಚೆನ್ನಾಗಿ ನಡೆಸ್ಕೊಂಡು ಹೊರಟಿದ್ದೇವೆ. ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದಂಥ ರಾಜು ಅವರು ಕೂಡ ಒಳ್ಳೆ ಸಾಥ್ ಕೊಡ್ತಾ ಇದ್ದಾರೆ ನಮ್ಗೆ. ಒಳ್ಳೆ ಎಷ್ಟು ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ? ಗ್ರಾಮ ಪಂಚಾಯತಿ ನರೇಗಾ ಯೋಜನೆಯಲ್ಲಿ 35 ಲಕ್ಷ, 15 ಹಣಕಾಸಿನಲ್ಲಿ ಒಂದು 10 ಲಕ್ಷ ಫರ್ನಿಚರು ಅದು ಇದು ಅಂತ ಹೇಳಿ ಇನ್ನೂ ಸ್ವಲ್ಪ ಕೆಲಸ ಉಳಿದಿದೆ. ಅದನ್ನ ಮುಗಿಸ್ಕೊತೇವೆ. ಈಗ ವಾಸ್ತು ಮುಹೂರ್ತಗಳ ಮುಂದೆ ಇರುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಈ ರಾಜಯೋಗದಲ್ಲಿ ಈ ಕಾರ್ಯಕ್ರಮ ನಾವು ಇಟ್ಕೊಂಡಿದೀವಿ. ಗ್ರಾಮಸ್ಥರ ಎಲ್ಲ 4 ಗ್ರಾಮಗಳ ಹಿರೇಟೋಳಿ, ಚಿಕ್ಕಟೋಳಿ, ಗಾಡಿಕೊಪ್ಪ, ಜಿಕ್ನೂರ್ ಗ್ರಾಮಗಳ ಎಲ್ಲ ಜನತೆ ಸಹಕಾರದಿಂದ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅಭಿವೃದ್ಧಿಯ ಒಂದು ಪರ್ವ ನಡೆದಿದೆ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದಂಥ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರು ಹಾಗೂ ನಮ್ಮ MLC ಆದಂಥ ಚಂದ್ರರಾಜ್ ಹಟ್ಟಿಹೊಳಿ ಅವರು ಕೂಡ ಹಾಗೂ ವಿಠ್ಠಲ್ ಹಲ್ಗೇಕರ್ MLA ಅವರು ಕೂಡ ನಮ್ಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವು ಅಭಿವೃದ್ಧಿ ಕಾರ್ಯವನ್ನು ಕೈಗೊಂಡಿದ್ದೀವಿ. ಇನ್ನು ಮುಂದೆ ಕೂಡ ಇದೇ ತರನಾಗಿ ಮುಂದುವರಿತದೆ ಅಭಿವೃದ್ಧಿ ಅಂತ ನಾವು ಹೇಳಕ್ಕೆ ಇಚ್ಛೆಪಡ್ತೀವಿ. ನೀವು ಮಾತಾಡಿ. ತಾರೆ ಅದ್ದೂರಿಯಾಗಿ ಹಿರೇಹಟ್ಟಿಹೊಳಿಯಲ್ಲಿ ನೂತನವಾಗಿ ನಿರ್ಮಾಣ ಮಾಡಲಾದ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆಗೊಂಡಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.